ತಂದನ್ನಿ ತಾನಾನಾನ ತಂದನ್ನಾನಿ ತಾನಾನಾನ ತಂದನ್ನಾನ ತಾನಾನಾನ ತಾನಾನಾನ. ಅಜ್ಜಿ ಕತೆ ಹೇಳಜ್ಜಿ. ಹಾಯ್ ಫ್ರೆಂಡ್ಸ್, ನಾನು ಲಕ್ಷ್ಮಿ. ನಿಮಗೆ ನಾನೊಂದು ಮಣಿಯನ್ನು ಕೊಡ್ತೀನಿ. ಅದು ಅಂತಿಂತ ಮಣಿ ಅಲ್ಲ ಫ್ರೆಂಡ್ಸ್, ನಿಮ್ಗೇನು ಬೇಕೋ ಅದನ್ನೆಲ್ಲ ಕೊಡೋ ಶಕ್ತಿ ಇರೋ ಮಣಿ. ನೀವೆಲ್ಲ ಏನೇನು ಕೇಳ್ತಿರೋ ಮಣಿ ಹತ್ರ ನಂಗೆ ಗೊತ್ತಿಲ್ಲ, ಆದರೆ ಇಲ್ಲೊಬ್ಬ ಮಾತ್ರ ಮಣಿಯಿಂದ ಪೇಚಿಗೆ ಒಳಗಾಗ್ತಾ ಇದ್ದಾನಂತೆ. ಯಾವ ಥರ ಅನ್ನೋದನ್ನ ನೀವೇ ನೋಡಿ. ಮಕ್ಕಳ ಎಲ್ಲ ಬೇಗ ಬೇಗ ಬನ್ನಿ. ಇವತ್ತು ನಾನು ನಿಮ್ಗೆ ಮನುಷ್ಯರಿಗಿಂತ ಪ್ರಾಣಿಗಳು ಮೇಲು ಅನ್ನೋ ಕಥೆಯನ್ನ ಹೇಳ್ತೀನಿ. ಎಲ್ಲರೂ ಗಲಾಟೆ ಮಾಡದೆ ಕೂತ್ಕೊಳ್ಬೇಕು, ಸರಿನಾ? ಒಂದಾನೊಂದು ಕಾಲದಲ್ಲಿ ಸಂಪಿಗೆಪುರ ಅನ್ನೋ ಒಂದು ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಜನರೆಲ್ಲ ವ್ಯಾಪಾರವನ್ನ ನೆಚ್ಕೊಂಡಿದ್ರು. ದೂರ ದೂರುಗಳಿಗೆ ಹಣ್ಣು ತರಕಾರಿ ಅಂತ ಎಲ್ಲಾ ರೀತಿಯ ವ್ಯಾಪಾರಿ ವಸ್ತುಗಳನ್ನ ತಗೊಂಡು ಹೋಗ್ತಿದ್ರು. ಅಲ್ಲಿ ರಾಮ ಅನ್ನೋ ಹುಡುಗನಿದ್ದ. ಆತ ಬೊಂಬೆಗಳ ವ್ಯಾಪಾರ ಮಾಡ್ತಿದ್ದ. ಮನೆಯಲ್ಲಿ ಬೊಂಬೆಗಳನ್ನ ಮಾಡಿಕೊಂಡು ಬೇರೆ ಊರಿಗೆ ಹೋಗಿ ಮಾರಿ ಬರ್ತಿದ್ದ. ಆದ್ರೆ ಅವನಿಗೊಂದು ಗುಣ ಇತ್ತು ಮಕ್ಕಳ. ಯಾರಾದ್ರೂ ಏನಾದ್ರೂ ಸಹಾಯ ಕೇಳಿದ್ರೆ ತಟ್ಟಂತ ಮಾಡ್ತಿದ್ದ. ತನ್ನಲ್ಲಿ ಎಷ್ಟು ದುಡ್ಡು ಇದೆಯೋ ಅದೆಲ್ಲವನ್ನ ಕೊಡ್ತಿದ್ದ. ರಾಮನ ಈ ಗುಣದಿಂದ ಅವನಿಗೆ ಸಂಕಷ್ಟಗಳು ಎದುರಾಗುವುದಕ್ಕೆ ಶುರುವಾಯಿತು. ಅವನು ತುಂಬಾ ಉದಾರಿಯಾದುದ್ರಿಂದ ಇದ್ದ ಹಣವನ್ನೆಲ್ಲ ಕಳೆದುಕೊಂಡ. ಅಳಿದುಳಿದ ಪುಡಿಗಾಸಲ್ಲಿ ವ್ಯಾಪಾರ ಮಾಡೋಕ್ ಆಗಲ್ಲ ಅಂತ ತಿಳಿದು ಆ ದುಡ್ಡಲ್ಲಿ ಬೇರೆ ಊರಿನತ್ತ ಹೆಜ್ಜೆ ಹಾಕಿದ. ಹೀಗೆ ಒಂದು ಊರನ್ನ ಆತ ಪ್ರವೇಶಿಸಿದಾಗ ದಾರಿಯಲ್ಲಿ 10 ಜನ ಹುಡುಗರು ಗುಂಪುಗೂಡಿ ಕೇಕೆ ಹಾಕುತ್ತಾ ನಗ್ತಿದ್ರು. ರಾಮನಿಗೆ ಕುತೂಹಲವಾಯ್ತು. ಏನ್ ನಡೀತಾ ಇದೆ ಅಂತ ಅಲ್ಲಿ ಹೋಗಿ ಕೇಳಿದಾಗ ಹುಡುಗರು, ನಾವು ಒಂದು ಇಲಿನ ಹಿಡಿದಿದ್ದೀವಿ, ಅದು ಎಷ್ಟು ಚೆನ್ನಾಗಿ ಕುಣಿಯುತ್ತೆ ನೋಡು ಬಾ ಎಂದ್ರು. ರಾಮನಿಗೆ ಇಲಿಯ ನೋಡಿ ಅಯ್ಯೋ ಎನಿಸಿತು. ಅವನು ಹುಡುಗರಿಗೆ, ಪಾಪ ಆ ಇಲಿನ ಬಿಟ್ಟು ಬಿಡಿ, ನಿಮ್ಗೆ ನಾಣ್ಯ ಕೊಡ್ತೇನೆ ಎಂದ. ಹುಡುಗರು ಸಂತೋಷದಿಂದ ನಾಣ್ಯ ತೆಗೆದುಕೊಂಡು ಇಲಿಯನ್ನ ಬಿಟ್ರು. ಬದುಕಿದೆಯಾ ಬಡಜೀವವೇ ಎಂದುಕೊಳ್ತಾ ಇಲಿ ಬಿಲದೊಳಗೆ ಓಡಿ ಹೋಯ್ತು. ರಾಮ ಇನ್ನಷ್ಟು ಮುಂದೆ ಹೋದಾಗ ಕತ್ತೆಯೊಂದನ್ನ ಹೊಡೆಯುತ್ತಿದ್ದ ಹುಡುಗರನ್ನ ಕಂಡ. ಒಂದು ನಾಣ್ಯ ಕೊಡ್ತೀನಿ, ಕತ್ತೆನ ಬಿಟ್ಬಿಡು ಎಂದ. ಕತ್ತೆ ಸ್ವತಂತ್ರ ಆಯಿತು. ರಾಮ ಇನ್ನೊಂದು ಊರಿಗೆ ನಡೆದಾಗ ಅಲ್ಲಿ ಜನರು ಕರಡಿಯೊಂದನ್ನ ಕುಣಿಸ್ತಿದ್ರು. ಅದನ್ನು ಜನರ ಕೈಯಿಂದ ಮುಕ್ತಗೊಳಿಸಿದ. ಈ ಉದಾರತನದಿಂದ ಅವನ ಹತ್ತಿರ ಇದ್ದ ಹಣವೆಲ್ಲ ಮುಗಿದು ಹೋಯ್ತು. ರಾಜನ ಬೊಕ್ಕಸದಿಂದ ಸ್ವಲ್ಪ ಹಣ ಕದಿಯೋದು ಉತ್ತಮ ಅಂದ್ಕೊಂಡು ಅವತ್ತು ರಾತ್ರಿ ಆ ರಾಜ್ಯದ ರಾಜನ ಖಜಾನೆ ದೋಚೋಕೆ ಹೋದ. ಅಲ್ಲಿ ದರೋಡೆಯನ್ನ ಮಾಡಿ ಚೀಲದ ತುಂಬಾ ಹಣವನ್ನ ದೋಚ್ಕೊಂಡ್ ಬಂದ. ಆದ್ರೆ ಮಕ್ಕಳ, ಆತನ ಅದೃಷ್ಟ ಕೈ ಕೊಟ್ಟಿತ್ತು ಅನ್ಸುತ್ತೆ. ಹೀಗಾಗಿ ಆತ ರಾಜಭಟರ ಕೈಗೆ ಸಿಕ್ಬಿದ್ದ. ಆ ಭಟರು ಆತನನ್ನ ಕೈ ಕಟ್ಟಿಕೊಂಡು ರಾಜನ ಮುಂದೆ ತಂದು ನಿಲ್ಲಿಸಿದ್ರು. ರಾಜ ಈ ಬಗ್ಗೆ ಕೇಳಿದಾಗ ಕಳ್ಳತನಕ್ಕೆ ಪ್ರಯತ್ನ ಮಾಡಿರುವುದನ್ನ ಒಪ್ಪಿಕೊಂಡ ಈತನನ್ನ ಮರದ ಪೆಟ್ಟಿಗೆಯೊಳಗೆ ಹಾಕಿ ಸಮುದ್ರದೊಳಗೆ ಎಸೀರಿ ಎಂದು ರಾಜ ಆಜ್ಞೆ ಮಾಡಿದ. ಅಂತೆಯೇ ರಾಜಭಟರು ಒಂದು ಪೆಟ್ಟಿಗೆಯಲ್ಲಿ ರಾಮನನ್ನ ಬಂಧಿಸಿದ್ರು. ಒಂದು ದೋಣಿಯಲ್ಲಿ ಸಮುದ್ರದ ಮಧ್ಯ ಹೋಗಿ ರಾಮನಿದ್ದ ಪೆಟ್ಟಿಗೆಯನ್ನ ನೀರ್ಗೆ ಹಾಕ್ಬಿಟ್ರು. ಭಸಾಲ್ ಅಂತ ಶಬ್ದ ಬಂತು ಮಕ್ಕಳ. ಆದ್ರೆ ಮರದ ಪೆಟ್ಟಿಗೆ ಆಗಿದ್ರಿಂದ ಅದು ಮುಳುಗಲಾಗ್ಲಿಲ್ಲ. ಹೀಗೆ ಒಂದ್ ಕಡೆ ದಡಕ್ಕೆ ಬಂದು ನಿಂತಿತ್ತು. ತನ್ನ ದುರಾದೃಷ್ಟಕ್ಕೆ ಕೊರಗುತ್ತಾ ರಾಮ ಪೆಟ್ಟಿಗೆಯ ಒಳಗೆ ಕೂತಿದ್ದಾಗ ಹೊರಗಡೆಯಿಂದ ಕರಕರ ಅಂತ ಶಬ್ದ ಕೇಳಿಸೋಕೆ ಶುರುವಾಯ್ತು. ಸ್ವಲ್ಪ ಹೊತ್ತಿನಲ್ಲೇ ಆತ ಬಂಧ ಮುಕ್ತನಾಗಿದ್ದ. ಯಾರು ಈ ಪೆಟ್ಟಿಗೆಯನ್ನ ಕೊರೆದವರು ಅಂತ ನೋಡಿದಾಗ ಆತ ಕಾಪಾಡಿದ್ನಲ್ಲ ಮಕ್ಕಳ ಇಲಿ, ಅದು ಮರದ ಪೆಟ್ಟಿಗೆಯ ಬೀಗ ತುಂಡು ಮಾಡಿ ಮುಚ್ಚಳ ತೆಗೆದಿತ್ತು. ನಂತರ ಆತನಿಗೆ ತಿಳಿದಿದ್ದು ಸಮುದ್ರದಲ್ಲಿ ತೇಲುತ್ತಿದ್ದ ಪೆಟ್ಟಿಗೆಯನ್ನ ಕತ್ತೆ ಮತ್ತು ಕರಡಿ ಮೇಲಕ್ಕೆ ತಂದಿದ್ದು ಅಂತ. ರಾಮನಿಗೆ ತುಂಬಾ ಖುಷಿಯಾಯ್ತು. ಅವುಗಳಿಗೆ ಕೃತಜ್ಞತೆ ಅರ್ಪಿಸಿದ.
ಹಾಗೇ ಮುಂದಕ್ಕೆ ಸಾಗಿದಾಗ ಮರಳಿನ ಮೇಲೆ ಸುಂದರವಾದ ವಜ್ರವೊಂದು ಕಾಣಿಸಿತು. ಕರಡಿ ಅದನ್ನೆತ್ತಿಕೊಂಡು ಬಂದು ರಾಮನಿಗೆ ಕೊಟ್ಟು, ಇದು ಅಂತಿಂತ ವಜ್ರ ಅಲ್ಲ ಗೆಳೆಯ, ಇಚ್ಛಾಮಣಿ, ನೀನು ಇಚ್ಛಿಸಿದ್ದು ತಕ್ಷಣ ಸಿಗುತ್ತೆ ಎಂದಿತ್ತು. ರಾಮ ಅದನ್ನ ಕೈಗೆತ್ಕೊಂಡು, ನನಗೆ ಒಂದು ಸುಂದರವಾದ ಅರಮನೆಯೂ ಹೂತೋಟವೂ ಬೇಕು ಎಂದ. ತಕ್ಷಣ ಅವನ ಎದುರಿಗೆ ಅರಮನೆಯೂ ಹೂತೋಟವೂ ಪ್ರತ್ಯಕ್ಷ ಆದವು. ರಾಮ ಅಲ್ಲಿ ಸುಖವಾಗಿ ತನ್ನ ಪ್ರಾಣಿ ಸ್ನೇಹಿತರೊಂದಿಗೆ ಇದ್ದ. ಹೀಗೆ ಕೆಲ ದಿನಗಳು ಕಳೆದಾಗ ಸಮುದ್ರದಲ್ಲಿ ಯಾನ ಮಾಡ್ತಿದ್ದ ವರ್ತಕರಿಬ್ಬರು ಆ ಸುಂದರವಾದ ಅರಮನೆಯನ್ನ ನೋಡಿದ್ರು. ಯಾರದಿರಬಹುದು ಅಂತ ದಡಕ್ಕೆ ಬಂದು ಅರಮನೆಯತ್ತ ಹೋದ್ರು. ಅಲ್ಲಿ ರಾಮ ಅವರಿಗೆ ಸಿಕ್ಕದ. ಅಯ್ಯ, ಈ ಅರಮನೆಯನ್ನ ಹೋದ ಸಾರಿ ಬಂದಾಗ ನಾವು ಕಂಡಿರ್ಲಿಲ್ಲ, ಇಷ್ಟು ಬೇಗ ಇದನ್ನ ಕಟ್ಟಿದವರು ಯಾರು ಎಂದು ಅವರು ಕೇಳಿದ್ರು. ಈ ಇಚ್ಛಾಮಣಿ, ಇದು ಬೇಡಿದ್ದನ್ನ ಕೊಡುತ್ತೆ ಎಂದ ರಾಮ. ವರ್ತಕರಿಗೆ ಆ ಇಚ್ಛಾಮಣಿಯ ಮೇಲೆ ಬಯಕೆ ಆಯಿತು. ನಿನಗೆ 1000 ವರಹಗಳನ್ನ ಕೊಡ್ತೇವೆ, ಆ ಇಚ್ಛಾಮಣಿಯನ್ನ ನಮಗೆ ಕೊಡು. ರಾಮ ಹಿಂದೆ ಮುಂದೆ ಯೋಚಿಸದೆ ಮಣಿಯನ್ನ ಅವರಿಗೆ ಕೊಟ್ಟ. ಆದ್ರೆ ಮಕ್ಕಳ, ಆ ವರ್ತಕರು ಆತನಿಗೆ ಹಣವನ್ನ ಕೊಡದೆ ಅಲ್ಲಿಂದ ಓಡಿ ಹೋದ್ರು. ಆಮೇಲೇನಾಯ್ತು ಗೊತ್ತಾ ಮಕ್ಕಳ? ಆ ಮಣಿ ಅವನ ಕೈಯಿಂದ ಹೋಗ್ತಾ ಇದ್ದಂಗೆ ಅವನ ಅರಮನೆ ಹೂದೋಟ ಎಲ್ಲವೂ ಮಾಯವಾಯಿತು. ಸುತ್ತಲೂ ಮರಳ ರಾಶಿ ಇತ್ತು. ಅಲ್ಲಿ ಅಸಹಾಯಕನಾಗಿ ಆತ ನಿಂತಿದ್ದ. ಈತ ವರ್ತಕರು ಅರಮನೆಯನ್ನ ಕಟ್ಟಿಕೊಂಡು ಆರಾಮಾಗಿ ಇರೋಕೆ ಶುರು ಮಾಡಿದ್ರು. ಈತ ಅಲ್ಲಿ ಹೋಗಿ ನನ್ನ ಮಣಿಯನ್ನ ಅಥವಾ ಹಣವನ್ನ ಕೊಡಿ ಅಂತ ಕೇಳಿದಾಗ ಬೈದು ಕಳಿಸ್ಬಿಟ್ರು. ರಾಮನಿಗೊದಗಿದ ದುಸ್ಥಿತಿ ಕಂಡು ಪ್ರಾಣಿಗಳು ಮರುಗಿದ್ವು. ಆ ಇಚ್ಛಾಮಣಿಯನ್ನ ನಾವು ವರ್ತಕರಿಂದ ಮರಳಿ ತರಬೇಕು ಎಂದಿತ್ತು ಕರಡಿ. ಹಾಗಾಗಿ ಇಲಿ, ಕತ್ತೆ, ಕರಡಿಗಳು ವರ್ತಕರ ಅರಮನೆಗೆ ಹೋದ್ವು. ಇಲಿ ಬೀಗದ ತೂತಿನಲ್ಲಿ ಬಗ್ಗಿ ನೋಡಿ ವರ್ತಕರು ಮಲಗಿದ್ದಾರೆ. ಅವರ ತಲೆಯ ಹತ್ತಿರ ಗೂಟಕ್ಕೆ ಮಣಿ ಇರುವ ರೇಷ್ಮೆ ಚೀಲ ತೂಗು ಹಾಕಿದ್ದಾರೆ. ಅದನ್ನ 2 ಬೆಕ್ಕುಗಳು ಕಾಯುತ್ತಾ ಕೂತಿವೆ ಎಂದಿತ್ತು. ಪ್ರಾಣಿಗಳು ಉಪಾಯ ಮಾಡುವುದಕ್ಕೆ ನಿಂತವು. ಕತ್ತೆ ಎಲ್ಲರ ಕಿವಿಯಲ್ಲಿ ಏನೋ ಪಿಸುಗುಟ್ಟಿತು. ಅದರ ಪ್ರಕಾರ ಇಲಿ ಒಳಗೆ ನುಸುಳಿ ವರ್ತಕರ ಮೂಗು ಬಾಯಿಯನ್ನ ಕಚ್ಚಿತು. ವರ್ತಕರು ಸಿಟ್ಟುಗೊಂಡು ಈ ಬೆಕ್ಕುಗಳಿದ್ದೇನು ಪ್ರಯೋಜನ ಎಂದು ಅವುಗಳನ್ನ ಹೊಡೆದು ಹೊರಗಟ್ಟಿ ಮತ್ತೆ ನಿದ್ದೆ ಮಾಡಿದ್ರು. ಇಲಿ ಚೀಲವನ್ನ ಕಚ್ಚಿ ಮಣಿಯನ್ನ ಉರುಳಿಸಿಕೊಂಡು ಬಾಗಿಲವರೆಗೆ ತಂದಿತು. ಕತ್ತೆ ಅದನ್ನೆತ್ತಿಕೊಂಡು ಬಾಯಿಯಲ್ಲಿ ಕಚ್ಚಿಕೊಂಡಿತ್ತು. 3 ಪ್ರಾಣಿಗಳು ಸಮುದ್ರ ತೀರಕ್ಕೆ ಹೋದ್ವು. ಆಗ ಕರಡಿ, ಇಲಿ ತನ್ನ ತಲೆ ಮೇಲೆ ಕುಳಿತುಕೊಳ್ಳಲಿ, ಕತ್ತೆ ಚೀಲವನ್ನ ಬಾಯಲ್ಲಿ ಕಚ್ಚಿಕೊಂಡು ನನ್ನ ಬೆನ್ನ ಮೇಲೆ ಕುಳಿತುಕೊಳ್ಳಲಿ, ನಾನು ಈಜುತ್ತಾ ರಾಮನಲ್ಲಿಗೆ ಹೋಗುತ್ತೀನಿ ಅಂತ ಉಪಾಯವನ್ನ ಹೇಳ್ತು. ಅದೇ ಪ್ರಕಾರ ಅವು ರಾಮನನ್ನ ಸಮೀಪಿಸಿ ಅವನಿಗೆ ಇಚ್ಛಾಮಣಿಯನ್ನ ಕೊಟ್ವು. ರಾಮ ಮಣಿಯನ್ನ ಕೈಲಿ ಹಿಡಿದು ಅರಮನೆ ಹೂದೋಟ ಬೇಕು ಎಂದೊಡನೆ ಅವರೆಲ್ಲರೂ ಸುಂದರವಾದ ಅರಮನೆಯಲ್ಲಿದ್ರು. ಅಲ್ಲಿಂದ ಮುಂದೆ ಇಲಿ, ಕತ್ತೆ, ಕರಡಿ ರಾಮನೊಂದಿಗೆ ಉಳಿದ್ವು. ಅವರೆಲ್ಲರೂ ಸುಖವಾಗಿ ಬಹಳ ಕಾಲ ಬದುಕಿದ್ರು ಮಕ್ಕಳ. ನಂಬಿಕೆಯ ವಿಚಾರದಲ್ಲಿ ಮನುಷ್ಯನಿಗಿಂತ ಪ್ರಾಣಿಗಳೇ ಮೇಲು. ಪ್ರಾಣಿಗಳಿಗೆ ಹಣ, ಐಶ್ವರ್ಯ, ಅಂತಸ್ತಿನ ಮೋಹವಿಲ್ಲದೆ ಇರೋದ್ರಿಂದ ಅವುಗಳ ಗುಣ ನಮಗಿಂತ ಉತ್ತಮವಾಗಿರುತ್ತೆ. ನಾವು ಪ್ರಾಣಿಗಳಿಂದ ಕಲಿಯೋದು ಸಾಕಷ್ಟಿದೆ. ನೋಡಿದ್ರ ಇಚ್ಛಾಮಣಿಯಿಂದ ಏನೇನೆಲ್ಲ ಆಯ್ತು ಅಂತ. ಫ್ರೆಂಡ್ಸ್, ಈಗ ನಾವು ಒಂದು ಸರೋವರದ ಬಳಿ ಹೋಗೋಣ. ಆ ಸರೋವರ ಎಷ್ಟು ಚೆನ್ನಾಗಿ ಇದೆಯೋ ಅಷ್ಟೇ ಕುತೂಹಲಗಳನ್ನು ತನ್ನಲ್ಲಿ ಇಟ್ಕೊಂಡಿದೆ ಗೊತ್ತಾ? ಯಾವುದು ಅಂತ ನೀವೇ ನೋಡಿ. ನೀನು ಚಂದಿರನಾಗು, ನಾನು ಆಕಾಶವಾಗುವೆ. ನೀನು ವೃಕ್ಷವಾಗು, ನಾನು ಭೂಮಿಯಾಗುವೆ. ನೀನು ಹಂಸನಾಗು, ನಾನು ಸರೋವರವಾಗುವೆ. ವಾವ್, ಎಂತ ಅದ್ಭುತ ಕಲ್ಪನೆ ಅಲ್ವೇನೋ? ಏನಾಯ್ತ ನಿಂಗೆ? ಚೆನ್ನಾಗಿದ್ದಿಲ್ಲ ಎಷ್ಟು ದಿವ್ಸ? ಅಮಾವಾಸ್ಯೆ ಹತ್ರ ಬಂತೋ ಹೇಗೆ? ಅಯ್ಯೋ, ಒಂದ್ ಕಾದಂಬರಿ ಓದ್ತಾ ಇದ್ದೆ ಕಣೋ. ಅದ್ರಲ್ಲಿ ಕವಿ ಅವನ್ ಹೆಂಡತಿನ ಹೀಗೆ ವರ್ಣನೆ ಮಾಡಿದಾನೆ ಗೊತ್ತಾ? ಓಹೋ, ಹಂಗ? ಸೂಪರ್. ಹೌದು. ಹಂಸಕ್ಕೂ ಸರೋವರಕ್ಕೂ ಏನ್ ನಂಟು? ಹಂಸ ಸಮುದ್ರದಲ್ಲಿ ಅಥವಾ ಕೆರೆಯಲ್ಲಿ ಇರೋದಿಲ್ಲ, ಅದು ಹೆಚ್ಚಾಗಿ ಇರೋದು ಸರೋವರದಲ್ಲಿಯೇ. ಹಾ, ಸರೋವರ ಅಂತಿದ್ದಂಗೆ ನನಗೆ ಟಿಟಿಕಾಕ ಸರೋವರ ನೆನಪಾಗುತ್ತೆ ನೋಡು.
ಟಿಟಿ ಕಾಕಾನ ಅದೆಂತ ಹೆಸರು ಮಾರಾಯ? ನಮ್ ಕಡೆ ಚಿಕ್ಕಪ್ಪಂಗೆ ಕಾಕ ಅಂತಾರೆ ನೋಡು. ಕೇಳೆ ಇಲ್ಲಿ, ಟಿಟಿಕಾಕ ಅನ್ನೋದು ಜಗತ್ತಿನ ಅತಿ ಎತ್ತರದ ಸರೋವರ ಗೊತ್ತಾ? ಅದು ಸಮುದ್ರ ಮಟ್ಟದಿಂದ ಸುಮಾರು 12,500 ಫೀಟ್ ಎತ್ತರದಲ್ಲಿದೆ. ಹಾಗೆ ಅದು ಟೋಟಲ್ ಆಗಿ ಕವರ್ ಆಗಿರೋ ಪ್ರದೇಶ ಎಷ್ಟು ಗೊತ್ತಾ? 3,240 ಚದರ ಮೈಲ್ಸ್ಗಳು. ಹಾಗೆ ಅದಿರೋದು ಸೌತ್ ಅಮೆರಿಕಾದಲ್ಲಿ. ಅಬ್ಬಬ್ಬಾ, ಅಷ್ಟೊಂದ್ ದೊಡ್ಡದಾ? ಅಮೇಝಿಂಗ್ ಕಣೋ. ಅಲ್ಲ, ಅಷ್ಟೊಂದ್ ನೀರ್ ಹೆಂಗ್ ಸಂಗ್ರಹವಾಗುತ್ತೆ ಅಷ್ಟೊಂದ್ ಎತ್ತರದ ಜಾಗದಲ್ಲಿ ಇದ್ರೂ ಕೂಡ? ಕೇಳು, ಟಿಟಿಕಾಕ ಸರೋವರಕ್ಕೆ ಒಟ್ಟು 27 ನದಿಗಳ ನೀರು ಬಂದು ಸೇರುತ್ತೆ. ಹೀಗಾಗಿ ಅಲ್ಲಿ ವರ್ಷದ ಎಲ್ಲಾ ದಿನ ನೀರ್ ಇದ್ದೇ ಇರುತ್ತೆ. ಮತ್ತೆ ಟಿಟಿಕಾಕ ಸರೋವರದ ನೀರು ತುಂಬಾ ಕ್ಲೀನ್ ಆಗಿದೆ. ಜಗತ್ತಿನ ಅತಿ ಮನಮೋಹಕ ಸರೋವರಗಳಲ್ಲಿ ಟಿಟಿಕಾಕ ಕೂಡ ಒಂದು. ವಾವ್, ನೀನು ಟಿಟಿಕಾಕ ಬಗ್ಗೆ ಹೇಳ್ತಾ ಇದ್ರೆ ಅಪ್ಪಾಜಿ ಹತ್ರ ವೀಕೆಂಡ್ ಅಲ್ಲಿ ಅಲ್ಲೇ ಕರ್ಕೊಂಡ್ ಹೋಗು ಅನ್ನೋಣ ಅನ್ನಿಸ್ತಿದೆ. ಅದ್ಬಿಡು, ಇಲ್ಲಿ ಕೇಳು, ಟಿಟಿಕಾಕ ಸರೋವರ ಅಂದ್ರೆ ಸಾಕಷ್ಟು ದ್ವೀಪಗಳನ್ನ ಕೂಡ ಹೊಂದಿದೆ. ಅಲ್ಲಿ ಒಟ್ಟು 41 ದ್ವೀಪಗಳನ್ನ ನಾವು ಕಾಣಬಹುದು. ಅಷ್ಟೇ ಅಲ್ಲ, ಅಲ್ಲಿ ಜನ ಕೂಡ ವಾಸ ಮಾಡ್ತಾರೆ ಕಣೆ. ಇನ್ನೊಂದು ವಿಷಯ ಅಂದ್ರೆ ಸಾಕಷ್ಟು ದ್ವೀಪಗಳಲ್ಲಿ ಅಪಾರ ಪ್ರಮಾಣದ ಜನಸಂಖ್ಯೆಯನ್ನು ನಾವು ಕಾಣಬಹುದು. ಅಬ್ಬಾ, ಜನಕ್ಕೆ ನೀರು ತುಂಬಿ ಬಂದ್ರೆ ಅಂತ ಭಯ ಆಗೋದಿಲ್ವಾ? ಅಯ್ಯೋ, ಅದಕ್ಕೆಲ್ಲ ಭಯ ಪಡೋ ಜನ ಆಗಿದ್ರೆ ಅಲ್ಲಿ ಮನೆಗಳನ್ನ ಕಟ್ಕೊಂಡು ಅಲ್ಲೇ ಕೃಷಿಯನ್ನ ಮಾಡ್ಕೊಂಡಿರ್ತಿದ್ರಾ? ಅಲ್ಲಿ ಈಗಿಂದ ಅಲ್ಲ ಕಣೆ, ಸಾಕಷ್ಟು ವರ್ಷಗಳಿಂದ ಜನವಸತಿ ಇದೆ. ನಿಂಗ್ ಗೊತ್ತಾ, ಇತಿಹಾಸಕಾರರು ಹೇಳೋ ಪ್ರಕಾರ ಒಂದು ನಾಗರಿಕತೆ ಹುಟ್ಟಿಕೊಂಡಿದ್ದೆ ಟಿಟಿಕಾಕ ಸರೋವರದ ದಂಡೆಯಲ್ಲಿ. ಹೌದೇನೋ? ಅದ್ಭುತ. ಯಾವುದು ಅದು ನಾಗರಿಕತೆ? ಕೇಳಿಲ್ಲಿ, ಟಿಟಿಕಾಕ ಸರೋವರ ಇಂಕಾ ನಾಗರಿಕತೆಯ ಉಗಮ ಸ್ಥಾನ ಅಂತಾನೆ ಕರೆಯಲಾಗುತ್ತೆ. ಇಂಕಾ ನಾಗರಿಕತೆಯ ರಾಜ ಸೂರ್ಯದೇವನ ಮಗ ಅಂತಾನೆ ಕರೆಯಲಾಗ್ತಿದ್ದ ಮಾಂಕೋ ಕಪಕ್ ಅವನು ಹುಟ್ಟಿದ ಜಾಗ ಕೂಡ ಟಿಟಿಕಾಕ ಸರೋವರದ ದಂಡೆಯ. ಹೀಗಾಗಿ ಅಲ್ಲಿನ ಜಾಗಕ್ಕೆ ತುಂಬಾ ಪ್ರಾಶಸ್ತ್ಯ ಇದೆ. ವಾವ್, ರಿಯಲಿ ಇಂಟ್ರೆಸ್ಟಿಂಗ್ ಕಣೋ. ಹಾಗೆ ಅಲ್ಲಿಗೆ ಹೋದ್ರೆ ನಮಗೆ ಹುಲ್ಲಿನ ಪುಟ್ ಪುಟಾಣಿ ಗುಡಿಸಲುಗಳು ಕಾಣಸಿಗುತ್ತೆ. ಅದಂತೂ ನೋಡೋದಕ್ಕೆ ವೆರಿ ಬ್ಯೂಟಿಫುಲ್. ಹಾಗೆ ಅಲ್ಲಿ ತುಂಬಾ ವಿಶೇಷವಾಗಿರೋ ದೋಣಿಗಳನ್ನ ನಾವು ಕಾಣಬಹುದು. ಸಾಕಷ್ಟು ದೋಣಿಗಳು ಹುಲ್ಲಿನಿಂದಲೇ ಆಗಿರೋದು ವಿಶೇಷ. ಅಂತೂ ಟಿಟಿಕಾಕ ಸರೋವರ ಸೂಪರ್ ಅನ್ನು. ಹೌದು. ಹಾಗೆ ಆ ಸರೋವರದ ಒಳಗೆ ಒಂದು ಮುಳುಗಡೆ ಆದ ಸಾಮ್ರಾಜ್ಯವಿದೆ ಅಂತ ಹೇಳ್ತಾರೆ. ಇದಕ್ಕೆ ಸಾಕ್ಷ್ಯ ಎಂಬಂತೆ ಸಂಶೋಧಕರು ಕಟ್ಟಡದ ಅವಶೇಷಗಳ ಫೋಟೋವನ್ನ ತಂದಿದ್ದಾರೆ. ಒಟ್ನಲ್ಲಿ ಟಿಟಿಕಾಕ ತುಂಬಾ ನಿಗೂಢ ಸರೋವರ ಅಂತ ಕೂಡ ಹೇಳ್ಬೋದು. ಹ್ಞೂ ಕಣೋ. ಅಯ್ಯೋ, ನನ್ ಮೊಬೈಲ್ಗೆ ರೀಚಾರ್ಜ್ ಮಾಡಿಸ್ಬೇಕು, ಮರ್ತೇ ಹೋಗಿತ್ ನೋಡು. ಬರ್ತೀನಿ. ಹ್ಞೂ ಕಣೆ, ಟಟಾ. ಇಚ್ಛಾಮಣಿ ಅನ್ನೋ ಚಂದದ ಕಥೆಯನ್ನ ನೋಡಿ ಆಯ್ತು, ಜೊತೆಗೆ ಟಿಟಿಕಾಕ ಸರೋವರದ ಬಗ್ಗೆಯೂ ತಿಳ್ಕೊಂಡಾಯ್ತು. ನೋಡ್ತಾ ನೋಡ್ತಾ ನಮ್ ಟೈಮ್ ಕೂಡ ಮುಗ್ದೋಯ್ತು. ಸರಿ, ಹಾಗಾದ್ರೆ ನಾನು ನಿಮ್ಮನ್ನ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಕತೆ ಮತ್ತು ಮಾಹಿತಿ ಹೊತ್ತು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ.